ಒಂದು ಜೋಕ್ ಹೇಳಮ್ಮ. ಅಯ್ಯೋ ನಂದು ವ್ಯಾನಿಟಿ ಬ್ಯಾಗ್ 5,000-6,000 ರೂಪಾಯಿ ಬಾಳದು, 8,000 ಬಾಳ್ತದ, 10,000 ಬಾಳ್ತದ ಅಂತ ವ್ಯಾನಿಟಿ ಬ್ಯಾಗ್ ಹಾಕೊಂಬಿಟ್ನಲ್ಲಪ್ಪೋ ಯಪ್ಪ. ನಾನು ಟ್ರಿಪ್ ಬರಂಗಿಲ್ಲ, ಟೂರ್ ಬರಂಗಿಲ್ಲ, ನಾನು ಮನೆಗೆ ಇದ್ದು ಟಿ ವಿ ಸೀರಿಯಲ್ಗಳು ನೋಡ್ಕೊಂತ ಆನ್ಲೈನಾಗ ಟಿಫನ್ನು ಊಟ ತರ್ಸ್ಕೊಂಡು ಇರ್ತೀನಿ ಅಂದೆ. ಹಾಳಾದು ಕೇಳಲಿಲ್ಲ, ನಾನು ಕರ್ಕೊಂಬಂದ್ಬಿಟ್ವು. ನನ್ನ ವ್ಯಾನಿಟಿ ಬ್ಯಾಗ್ ಹೋಗ್ಬಿಡ್ತು, ಅವ್ನ ವ್ಯಾನಿಟಿ ಹೋಗ್ಬಿಡ್ತು. ಅಯ್ಯ ಇರು, ವ್ಯಾನಿಟಿ ಬ್ಯಾಗ್ ಯಾಕೆ ಬಡ್ಕಂತಿ ಬಿಡು, ಇನ್ನೊಂದು ವ್ಯಾನಿಟಿ ಬ್ಯಾಗ್ ಕೊಡ್ಸಿದ್ರೆ ಆಯ್ತು. ಅಯ್ಯಯ್ಯ ವ್ಯಾನಿಟಿ ಬ್ಯಾಗ್ ಓದಿದ್ದಕ್ಕಲ್ಲ ಫೋನ್ ಅಳೋದು. ನೀವು ಅಲ್ಲಿ ಒಡೆ ತಿನ್ನೋಣ ಅಂತಂದು ಹೋಟ್ಲಿಗೆ ಕರ್ಕೊಂಡೋಗಿ ಒಡೆ ತಿನ್ಸ್ಲಕ್ಕೆ ಹೋಗಿದ್ರೆ ಒಡೆ ತಿನ್ನೋ ಮುಂದೆ ಅದ್ರಾಗ ಹಸಿಕೊಬ್ಬರಿ ಹಾಕಿದ್ರಲ್ಲ, ಅದು ಹಲ್ಲ ಸಿಕ್ಕೊಂಬಿಡ್ತು. ಹಲ್ಲ ಸಿಕ್ಕಂಡ ತಕ್ಷಣ ಅದು ತಗೊಳಕ್ಕೆ ಹೋದ್ರೆ ಹಲ್ ಸೆಟ್ ತೆಗೆದು ವ್ಯಾನಿಟಿ ಬ್ಯಾಗ್ನಾಗ ಇಟ್ಕೊಂಡೆ ಹೋಟ್ಲಾಗ ಟಿಫನ್ ತಿಂದು ಒಡೆ ತಿಂದು ಟೀ ಕುಡ್ದು ಬಂದ್ವಿ. ಆವಾಗ ನನಗೆ ಅಲ್ಲಿನ ಸೆಟ್ ಅದ್ರಾಗ ಇಟ್ಕೊಂಬಿಟ್ಟೀನಿ, ವ್ಯಾನಿಟಿ ಬ್ಯಾಗ್ ಅಲ್ಲೇ ಬಿಟ್ಟು ಬಂದುಬಿಟ್ಟೀನಿ. ಈಗೇನು ಮಾಡ್ಬೇಕು? ಎಲ್ಲನ ಹೋದ್ರೆ ಊರಾಗ ಟಿಫನ್ನು ಊಟ ಹೆಂಗೆ ಮಾಡ್ಬೇಕು? ನಾನು ಅಲ್ಲಿ ಸೆಟ್ ಕಾಕೊಂಡು ಕೂತೀನಿ. ನಾನು ಒಲ್ಲಪ್ಪ, ನಾನು ಊರಿಗೆ ಹೋಗ್ತೀನಿ, ನಾನು ವಾಪಸ್ ಬಿಟ್ಟು ಬಿಡ್ರಿ. ಅಯ್ಯೋ ಹೆಂಗನ ಮಾಡೋಣ ಬಾಯಿರು. ಚೆನ್ನಾಗತ್ತಲ್ಲಮ್ಮ ಜೋಕ್.